ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಮ್ಮ ಊರಲ್ಲಿ ನೋಡಿ ಸ್ನೋಫಾಲ್ ಆಗ್ತಾ ಇದೆ. ನನ್ನ ಹಸ್ಬೆಂಡು ನನ್ನ ಮಗನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಬರೋದಕ್ಕೆ ಹೋಗಿದ್ದಾರೆ. ಸೊ ಸ್ನೋ ಅಲ್ಲೇ ಮಕ್ಕಳುಗಳು ಸ್ಕೂಲಿಗೆ ಹೋಗಬೇಕು ಬರಬೇಕು. ಇಲ್ಲಿ ತುಂಬ ಜಾಸ್ತಿ ಸ್ನೋ ಆದರೆ ಸ್ಕೂಲಿಗೆ ರಜಾ ಕೊಡ್ತಾರೆ. ಸೊ ನೋಡಿ ನನ್ನ ಮಗ ಬಂದ ಸ್ಕೂಲಿಂದ. ಸೊ ಇಲ್ಲಿ ಅಚಿಂತ್ಯನಿಗೆ ಗಿಫ್ಟ್ ಬಂದಿದೆ ಅವನ ಫ್ರೆಂಡಿಂದ. ಸೊ 2 ಬುಕ್ನ ಬುಕ್ ಮಾಡಿಬಿಟ್ಟು ಕಳಿಸಿದ್ದಾರೆ. ಸೊ ಅದನ್ನು ಓಪನ್ ಮಾಡ್ತಾ ಇದ್ದಾನೆ. ಸೊ ಯೂಶ್ವಲಿ ಅವನಿಗೆ ಡೈನೋ ಬುಕ್ ಕಲೆಕ್ಟ್ ಮಾಡೋ ಒಂದು ಕ್ರೇಜ್ ಇದೆ. ಬಟ್ ಅಟ್ಲೀಸ್ಟ್ ಈ ಸತಿ ಒಂದು ಕಾರ್ ಬಗ್ಗೆ ಬುಕ್ ಬಂದಿದೆ ಅನ್ನೋದೇ ನನಗೆ ಖುಷಿ. ಸೊ ಇಲ್ಲಿ ಅಚಿಂತ್ಯ ಎಲ್ಲರಿಗೂ ಮನೆಯಲ್ಲಿ ಗಿಫ್ಟ್ಸ್ನ ತಂದಿದ್ದಾನೆ ಸ್ಕೂಲಿಂದ ಕ್ರಿಸ್ಮಸ್ಗೆ ಅಂತ. ಸೊ ಅವನು ಸ್ಟ್ಯಾಂಪಿಂಗ್ನ ಅರ್ನ್ ಮಾಡಿಬಿಟ್ಟು ಅದರಲ್ಲಿ ಬಂದಿರೋಂಥ ರೋರ್ ಬಾಕ್ಸ್ ಅಂತಾರೆ ಇಲ್ಲಿ. ಸೊ ಆ ದುಡ್ಡಲ್ಲಿ ಅವನ ಓನ್ ಅರ್ನಿಂಗ್ ಇದು. ಸೊ ಅದರಲ್ಲಿ ನಮಗೆಲ್ಲ ಗಿಫ್ಟ್ಸ್ ತಂದಿದ್ದಾನೆ. ಏನು ಅಂತ ನೋಡಿ. This is the first one. Look what I got from my mom. Magnificent mom. Thank you. You're welcome. Your brother Aditya from Achintya. Look what a cute little one. Very nice. And it's from my brother for Christmas. This is all for That's I like it. I'll put this in my bag. And this is my mom's bag thing. And this is for the refrigerator. This is I didn't get anything though. Mom, what surprise do I get? Huh? ಥ್ಯಾಂಕ್ ಯು. You're welcome. ಸೊ ಇದು ಬಂದುಬಿಟ್ಟು ಅಚಿಂತ್ಯಂದು ಸ್ಕೂಲ್ ಫೋಲ್ಡರು. ಸೊ ಈ ರೀತಿ ಒಂಥರ ಕಮ್ಯುನಿಕೇಟರ್ ಥರ ಫೋಲ್ಡರ್ ಕೊಟ್ಟಿರ್ತಾರೆ. ರಿಟರ್ನ್ ಟು ಸ್ಕೂಲ್ ಅಂತ ಇದ್ದರೆ ಅದರಲ್ಲಿ ಏನಿದೆ ನೋಡಿಬಿಟ್ಟು ರಿಟರ್ನ್ ಮಾಡಬೇಕು. ಕೀಪ್ ಅಟ್ ಹೋಮ್ ಅಂತ ಇದ್ದರೆ ಅದು ನಮಗೆ ಕಳಿಸ್ಕೊಟ್ಟಿರ್ತಾರೆ ಅಂತ. ಸೊ ಹಾಗೆಯೇ ಈ ರೀತಿ ಎವ್ರಿ ಮಂತ್ ಅವರಿಗೆ ಈ ರೀತಿ ಒಂದು ಶೀಟನ್ನು ಕೊಡ್ತಾರೆ. ಸೊ ಅವ್ರ ಗುಡ್ ಬಿಹೇವಿಯರು ಸ್ಕೂಲಲ್ಲಿ ಒಳ್ಳೆ ರೀತಿ ಎಲ್ಲ
ಇದ್ದು ಎಲ್ಲದರಲ್ಲೂ ಓಕೆ ಅನ್ಸ್ಕೊಂಡ ಅಂದರೆ ಸ್ಟ್ಯಾಂಪಿಂಗ್ ಸಿಗುತ್ತೆ ಆ ಡೇ. ಇಲ್ಲ ಬ್ಯಾಡ್ ಬಿಹೇವಿಯರು ಇಲ್ಲ ಏನಾದ್ರು ತಪ್ಪು ಮಾಡ್ದ ಅಂತ ಅಂದರೆ ಸ್ಟ್ಯಾಂಪಿಂಗ್ ಕೊಡಲ್ಲ. ಏನು ತಪ್ಪಾಗಿದೆ ಅಂತ ಬರೀತಾರಲ್ಲಿ. ಸೊ ಆಲ್ಮೋಸ್ಟ್ ಚಿಂತ್ಯ ಎಲ್ಲ ದಿನವೂ ಸ್ಟ್ಯಾಂಪಿಂಗ್ ತೊಗೊಂಬಂದಿದ್ದಾನೆ. ಸೊ ಹಾಗೆಯೇ ಅರ್ಲಿ ಡಿಸ್ಮಿಸಲ್ಲು, ಯಾವಾಗೆಲ್ಲ ರಜಾ ಇದೆ ಏನು ಅಂತೆಲ್ಲ ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಅವರು. ಹಾಗೆಯೇ ಬರ್ಡೇ ದಿನ ಸ್ಟಾರ್ ಹಾಕಿರ್ತಾರೆ. ಸೊ ನೋಡ್ತಾ ಇರ್ಬೋದು 28 ಅವ್ನ ಬರ್ಡೇ ಇತ್ತು. ಸೊ ಹಾಗಾಗಿ ಸ್ಟಾರ್ ಹಾಕಿದ್ದಾರೆ. ಸೊ ಈ ರೀತಿ ಇರುತ್ತೆ. ಸೊ ನಾನು ಆದಷ್ಟು ಬೇಗ ಅಮೇರಿಕಾದಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮ್ಗಳ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋ ಶೂಟು ನನಗೆ ಕೈಯಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ನನ್ನ ಹಸ್ಬೆಂಡು ಒಂದು ಸೆಲ್ಫಿ ಸ್ಟಿಕ್ ಬುಕ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಬಂದಿದೆ. ಸೊ ಹೇಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ನೋಡಿಲ್ಲ, ಸ್ವಲ್ಪ ಮಗನದು ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಆಗಿದ್ದೆ. ಕ್ರಿಸ್ಮಸ್ ಅಲ್ವಾ, ಸೊ ಸ್ಕೂಲಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಅದರಲ್ಲಿ ಬ್ಯುಸಿ ಆಗಿದ್ದೆ. ಸೊ ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ ಇವತ್ತು. ಆ್ಯಕ್ಚುಲಿ ನೆನ್ನೆನೇ ಬಂದಿದೆ, ಬಟ್ ನನಗೆ ಟೈಮ್ ಆಗಿರಲಿಲ್ಲ. ಸೊ ಪರವಾಗಿಲ್ಲ, ನೋಡಿದ್ರೆ ಹ್ಯಾಂಡಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಭಾರ ಇರಬಾರ್ದು. ಆಲ್ರೆಡಿ 2 ಟ್ರೈಪಾಡ್ ಇದೆ, ಬಟ್ ಅದು 2 ಭಾರ. ಸೊ ಅದಕ್ಕೆ ಸೆಲ್ಫಿ ಸ್ಟಿಕ್ ಬುಕ್ ಮಾಡಿದ್ದಾರೆ. ಸರಿ, ಕಲರ್ ಅಂತೂ ಸಕ್ಕತ್ತಾಗಿದೆ ಗೈಸ್. ನೋಡ್ತಾ ಇರ್ಬೋದು, ಬೇಬಿ ಪಿಂಕ್ ಕಲರು ಸಕ್ಕತ್ತಾಗಿದೆ. ಸೊ ನೋಡಿ, ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಸೊ ಫೋನ್ನ ಇದು ಮಾಡೋದಕ್ಕೆ ಈ ರೀತಿ ಚೆನ್ನಾಗಿದೆ. ಟ್ರೈಪಾಡ್ ಆಗಿ ಕೂಡ ಯೂಸ್ ಮಾಡ್ಬೋದು ಅನಿಸುತ್ತೆ. ಕೆಳಗಡೆ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಹೀಗೆ ಪುಷ್ ಮಾಡಿ ಇದು ಮಾಡೋದು ಅನಿಸುತ್ತೆ. ಆ್ಯಂಡ್ ರಿಮೋಟ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಬ್ಲೂಟೂತಲ್ಲಿ ವರ್ಕ್ ಆಗುತ್ತೆ ಇದು, ಐ ಗೆಸ್. ಆ್ಯಂಡ್ ಸೊ ಇದನ್ನು ಹೇಗೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಚೆನ್ನಾಗಿದೆ. ಓಕೆ, ಸೊ ಇಲ್ಲೊಂದು ಲೈಟ್ ಕೊಟ್ಟಿದ್ದಾನೆ, ಸಣ್ಣದು ಪುಟಾಣಿ ಲೈಟು. ಹೆಂಗಪ್ಪ ಆನ್ ಮಾಡೋದು? ಆ ಲೈಟ್ ಮೇ ಬಿ ಚಾರ್ಜ್ ಮಾಡೋದು ಅನಿಸುತ್ತೆ. ಸೊ ಅದಕ್ಕೆ ಇದನ್ನ ಕೂಡ ಕೊಟ್ಟಿದ್ದಾನೆ. ಸೊ ರೀಲ್ಸ್ ಮಾಡೋಕ್ಕಂತೂ ಸಖತ್ತಾಗಿದೆ ಇದು ಪುಟಾಣಿ ಲೈಟು. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಸೊ ಹಾಗೇನೆ ಸ್ವಲ್ಪ ಹೊರಗಡೆ ಹೊರಟಿದ್ದೆ, ಸ್ವಲ್ಪ ಕೆಲಸ ಇತ್ತು. ಸೊ ಓಕೆ, ಸೊ ನನ್ನ ಮಗ ಕೀ ಬಂಚ್ ಕೊಟ್ಟನಲ್ಲ ಮಧ್ಯಾಹ್ನ, ಸೊ ಅದನ್ನ ನನ್ನ ಬ್ಯಾಗಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು ಡೈಲಿ ಯೂಸ್ ಮಾಡೋ ಬ್ಯಾಗ್, ಆಯಿತಾ? ಬಂದ್ಬಿಟ್ಟು ಈ ರೀತಿ ಇದೆ. ಸೊ ಇದಕ್ಕೇನೆ ಅಕ್ಕಿ ಬಂಚ್ನ ಹಾಕಿದ್ದೀನಿ. ಸೊ ನನ್ನ ಮಗಂದು ಫಸ್ಟ್ ಗಿಫ್ಟು. ಸೊ ನಾನಿಲ್ಲಿ ಅಚಿಂತ್ಯ ಬಂದಮೇಲೆ ಅವನ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ಡಿನ್ನರಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ. ತುಂಬ ಈಸಿ ಇದೆ, ಇದೇನು ತುಂಬ ಕಷ್ಟ ಇಲ್ಲ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕ್ಯಾರೆಟ್ ಪಲ್ಯ. ಸೊ ಹಾಗಾಗಿ ಹಾಗೇ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಅಡುಗೆ ಮಾಡೋದು ಬೇಡವಾ?
ಅಡುಗೆ ಮಾಡೋದು ಬೇಡವಾ? ಹಾಯ್ ಮಾಡೆಲ್ಲರಿಗೂ. ಹಾಯ್ ಹತ್ಕೊಂಡೇ ಮಾಡ್ಬೇಕಾ? ಹಾಯ್ ಸರಿ, ಅಣ್ಣ ಎಲ್ಲಿ ಹೋಗಿ ಬಂದ? ಸ್ಕೂಲಿಂದ ಹೋಗಿ ಬಂದು ಏನ್ ಮಾಡ್ದ? ಹೋಮ್ವರ್ಕ್ ಮಾಡಿದ್ನಾ? ವೆರಿ ಗುಡ್. ವಾಲ್ ಹೋಗೋಣ. ಓಕೆ. ಈಗ ನಿದ್ದೆ ಇಲ್ಲ? ನಿದ್ದೆ ಮಾಡು ರೂಮಲ್ಲಿ. ನೋ ಅವನಿಗೆ ಒಟ್ಟು ನಾನು ಜೊತೆಯಲ್ಲಿ ಇರಬೇಕು, ಕರೆಕ್ಟ್? ಸೊ ಕ್ಯಾರೆಟ್ ಪಲ್ಯಕ್ಕೆ ನಾನು ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ನೀವು ರೊಟ್ಟಿ ಜೊತೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅನ್ನ ಸಾರು ಜೊತೆ ಸೈಡಿಗೆ ಮಾಡ್ಕೋಬೋದು, ಸೈಡ್ ಡಿಶ್ ಥರ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್. ಹಾಂ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಹೇಳೋದು ಮರ್ತೋಯ್ತು. ಸೊ ಸಿ ಯು, ಬಾಯ್.